सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञम् सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये तृतीयाध्याये द्वितीये पादे एकादशसूत्रात्मकेऽस्मिन् पञ्चमे उभयलिङ्गाधिकरणे तदुपरिबद्धं द्वितीयं सूत्रम्। इदानीं द्वितीयं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः द्वादशं सूत्रम्। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं द्वादशं सूत्रम्। तद्भाष्यभागं च यथाचार्यानुग्रहं विचारयामः। तत्र तावत् श्रीमच्छङ्करभगवत्पूज्यपादानां प्रशस्तिश्लोकमेकं द्विवारं पठामः। ॐ साकारवामेव हि वेदधर्मः सार्थवती तेन सरस्वती च सौम्यस्त शङ्करधृतावतारो लोके च कास्ति किल शङ्करार्यः। ॐ साकारवानेव हि वेदधर्मः सार्थवती तेन सरस्वती च सौम्यस्त शङ्करधृतावतारो लोके च कास्ति किल शङ्करार्यः। ಇದೊಂದು ಶ್ಲೋಕ. ನಿನ್ನೆ ಕೂಡ ಒಂದು ಶ್ಲೋಕ ಹೇಳಿದ್ದೆ, ವಕ್ತಾರಮಾಸಾದ್ಯಯಮೇವ ನಿತ್ಯ ಸರಸ್ವತಿ ಸ್ವಾರ್ಥ ಸಮನ್ವಿತಾಸೀತ್ ಅಂತ. ಯಾತಕ್ಕೆ ಅದನ್ನ ಹಿಂದೆ ಹೇಳಿದ್ದೆ, ಬೇಕಾದ ಸರಿ ಕಾಣುತ್ತೆ. ಅದನ್ನು ಯಾಕೆ ಹೇಳಿದ್ದು ಅಂದ್ರೆ, ನಿನ್ನೆ ಸರಸ್ವತಿ ಆವಾಹನೆ ಇತ್ತಲ್ಲ, ಆದ್ದರಿಂದ ಆ ಯಾವ ಒಬ್ಬ ವಕ್ತಾರನನ್ನ ಆಶ್ರಯಿಸಿ ಸರಸ್ವತಿಯೂ ಕೂಡ ಎಲ್ಲ ತನ್ನ ಒಂದು ಸಾಧನೆ, ತನ್ನ ಒಂದು ಆ ವಾಕ್ ಸಂಪತ್ತೇನಿದೆ ಅದಕ್ಕೆಲ್ಲದಕ್ಕೂ ಕೂಡ ಸಮನ್ವಯವನ್ನು ಕಂಡುಕೊಂಡಳೋ ಅಂತಹ ಶಂಕರಾರ್ಯರು, ಶಂಕರ ಭಗವತ್ಪಾದರು ಅಂತ ಹೇಳಿ ಆ ಸರಸ್ವತಿನೂ ಕೂಡ ಕೃತಾರ್ಥರಾದಳು ಅಂತನ್ನುವ ಒಂದು ಶ್ಲೋಕ ಇತ್ತಲ್ಲ, ಅದನ್ನ ಹೇಳಿ ಸರಸ್ವತಿ ಆವಾಹನೆಯ ಪ್ರಯುಕ್ತ ಇವತ್ತು ಕೂಡ ಇನ್ನೊಂದು, ಅದೇ ಸರಸ್ವತಿ ಹೇಗೆ ಅವಳು ಈ ಒಂದು ಶಂಕರ ಎಂಬ ಯತಿ ಶ್ರೇಷ್ಠನನ್ನ
ಆಶ್ರಯಿಸಿ ಕೃತಾರ್ಥಳಾದಂಥ ಕೃತಾರ್ಥ ಸಾರ್ಥಕ್ಯವನ್ನ ಪಡೆದಳು. ತನ್ನ ವಾಗ್ಭಂಡಾರ ಇತ್ತಲ್ಲ, ಅದು ಸಾರ್ಥಕತೆ ಹೊಂದಬೇಕಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಯಾರನ್ನ ಆಶ್ರಯಿಸಿದ್ರೆ ಸಾರ್ಥಕತೆ ಬರುತ್ತೆ ಅದಕ್ಕೆ? ಅಂಥ ವಿದ್ವಾಂಸರು ಯಾರಿದ್ದಾರೆ ಅಂತ ಕೇಳಿದಾಗ, ಅಂತ ನೋಡಿದಾಗ ಶಂಕರ ಭಗವತ್ಪಾದರು ಅವ್ರನ್ನ ಸ್ತುತಿ ಮಾಡ ಒಂದು ದೃಷ್ಟಿಯಿಂದ ಇವತ್ತು ಕೂಡ ಅದನ್ನು ಹೇಳಿದ್ದೆ. ಇದರಲ್ಲಿ ಅರ್ಥ ಸುಲಭವಾಗಿದೆ, ಹಿಂದೆನೂ ಕೂಡ ಇದನ್ನು ಹೇಳಿದ್ದೆ. ಸಾಕಾರವಾನೇವ ಹಿ ವೇದ ಧರ್ಮ. ವೇದಗಳಲ್ಲಿ ಯಾವ ಧರ್ಮವನ್ನ ಹೇಳಿದ್ದಾರೆಯೋ, ಯಾವುದೇ ಆಗಲಿ ಯಾವುದೇ ಧರ್ಮವನ್ನ ಇದು ಅನುಷ್ಠೇಯ ಎಂಬುದಾಗಿ ಹೇಳಿದ್ದಾರೆಯೋ, ಆ ಎಲ್ಲ ಧರ್ಮಗಳ ಪ್ರತಿರೂಪ ಪ್ರತಿಮಾರೂಪ ಸಾಕಾರವೇ ಶಂಕರ ಭಗವತ್ಪಾದರು. ಎಲ್ಲ ಧರ್ಮಗಳ ಸಾಕಾರ ಮೂರ್ತಿ. ಮತ್ತೆ ಸಾಕಾರವಾನೇವನಿ ವೇದ ಧರ್ಮ. ಮತ್ತು ಸಾರ್ಥವತಿ ಸರಸ್ವತಿ ತೇನ. ಈ ಸರಸ್ವತಿ ಯಾವ ವಾಗ್ದೇವಿ, ವಾಗಧಿದೇವತೆ, ಆ ಸರಸ್ವತಿಯೂ ಕೂಡ ಸಾರ್ಥವತಿ, ಅರ್ಥಪೂರ್ಣವಾಗಿ ಆಗಿ ಹೋದಳು. ಹೇಗೆ? ತೇನ, ಆ ಯತಿಯಿಂದ. ಇಂಥ ಯಾರಿವರು ಅಂತಂದ್ರೆ ಸೌಮ್ಯಸ್ಥ ಶಂಕರ ಧೃತಾವತಾರೋ. ಈ ಶಂಕರ ಎಂಬ ಅವತಾರವನ್ನ ಮಾಡಿರತಕ್ಕಂತಹ ಯಾರವನು? ಪರಮೇಶ್ವರ. ಆದರೆ ಪರಮೇಶ್ವರನಿಗೂ ಅದೇ ಅವತಾರ. ಈ ಶಂಕರನಿಗೂ ಆ ಶಂಕರನಿಗೂ ಏನು ವ್ಯತ್ಯಾಸ ಅಂದ್ರೆ, ಆ ಶಂಕರ ಉಗ್ರರೂಪಿ, ಹೌದಾನೆ? ಉಗ್ರರೂಪಿ, ಫಾಲನೇತ್ರ. ಆದರೆ ಈ ಶಂಕರ ಯಾರು ಅಂತಂದ್ರೆ ಸೌಮ್ಯಸ್ಥ ಶಂಕರ. ಈ ಶಂಕರ ಸೌಮ್ಯವಾಗಿರ್ತಕ್ಕಂಥ ಶಂಕರ. ಈ ಹೀಗೆ ಶಂಕರನ ಸೌಮ್ಯಾವತಾರವೇ ಈ ಶಂಕರ ಭಗವತ್ಪಾದ. ಶಂಕರನ ಉಗ್ರರೂಪ ಅದು ಇರಲಿ, ಶಂಕರನ ಸೌಮ್ಯಾವತಾರವೇ ಶಂಕರ ಭಗವತ್ಪಾದರು. ಇಂತಹ ಶಂಕರ ಶಂಕರಾರ್ಯರು ಅಂದ್ರೆ ಅತ್ಯಂತ ಪೂಜನೀಯರು. ಇವರು ಲೋಕದಲ್ಲಿ ಚಕಾಸ್ತಿಕ್ಕಿಲ್ಲ. ಓಹೋ, ಲೋಕದಲ್ಲಿ ವಿರಾಜಮಾನರಾಗಿದ್ದಾರಲ್ಲವೇ. ಶ್ಲೋಕ ಕೂಡ ಚೆನ್ನಾಗಿದೆ, ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ಓಂ ಸಾಕಾರವಾನೇವ ಹಿ ವೇದ ಧರ್ಮ ಅರ್ಥವತಿ ತೇನ ಸರಸ್ವತಿ ಚ ಸೌಮ್ಯಸ್ಥ ಶಂಕರ ಧೃತಾವತಾರೋ ಲೋಕೆ ಚಕಾಸ್ತಿ ಕಿಲ ಶಂಕರಾರ್ಯಃ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ದ್ವಿತೀಯೇ ಪಾದೆ ಪಂಚಮಂ ಉಭಯಲಿಂಗಾಧಿಕರಣಂ. ಇದಾನೀಂ ತಸ್ಮಿನ್ ಉಭಯಲಿಂಗಾಧಿಕರಣೆ ಉಪನಿಬದ್ಧಾನಿ ಸರ್ವಾಣಿ ಏಕಾದಶ ಸೂತ್ರಾಣಿ ಏಕವಾರಂ ಪಠಾಮಃ. ಓಂ ನ ಸ್ಥಾನತೋಪಿ ಪರಸ್ಯೋಭಯಲಿಂಗಂ ಸರ್ವತ್ರ ಹಿ. ಓಂ ನ ಭೇದಾದಿತಿ ಚೇನ್ನ ಪ್ರತ್ಯೇಕಮತದ್ವಚನಾತ್. ಓಂ ಅಪಿ ಚೈವ ಮೇಕೆ. ಓಂ ಅರೂಪವದೇವ ಹಿ ತತ್ಪ್ರಧಾನತ್ವಾತ್. ಓಂ ಪ್ರಕಾಶವಚ್ಚ ವೈಯರ್ಥ್ಯಾತ್. ಓಂ ಆಹತ ತನ್ಮಾತ್ರಂ. ಓಂ ದರ್ಶಯತಿ ಚಾಥೋ ಅಪಿ ಸ್ಮರ್ಯತೆ. ಓಂ ಅಥ ಏವ ಚೋಪಮಾ ಸೂರ್ಯಕಾದಿವತ್. ಓಂ ಅಂಬುವದ ಗ್ರಹಣಾತ್ ನ ತಥಾತ್ವಂ. ಓಂ
ವೃದ್ಧಿಕ್ರಾಸಭಾಕ್ರಮಂತರ್ಭಾವಾದುಭಯ ಸಾಮಂಜಸ್ಯಾದೇವಂ ಓಂ ದರ್ಶನಾಚ್ಚ ಏತಾನಿ ಏಕಾದಶ ಸೂತ್ರಾಣಿ ತಸ್ಮಿನ್ ಉಭಯಲಿಂಗಾಧಿಕರಣೆ ಉಪನಿಬದ್ಧಾನಿ ಇದಾನಿ ಪ್ರಕೃತಂ द्वितीयं सूत्रं तस्मिन् अधिकरणे द्वितीयं सूत्रं यथामति यथाचार्यानुग्रहं विचारयामः ಈ ಒಂದು ಅಧಿಕರಣದಲ್ಲಿ ಎರಡನೆಯ ಸೂತ್ರವನ್ನ ಈಗ ನಾವು ಯಥಾಮತಿ ಯಥಾಚಾರ್ಯಾನುಗ್ರಹ ವಿಚಾರವನ್ನ ಮಾಡೋಣ. ಈ ಒಂದು ಎರಡನೆಯ ಸೂತ್ರವನ್ನು ವಿಚಾರ ಮಾಡುವುದಕ್ಕಿಂತ ಮೊದಲು ಮೊಟ್ಟ ಮೊದಲ ಸೂತ್ರ ಏನಾಗಿತ್ತು? ಓಂ ನ ಸ್ಥಾನತೋಪಿ ಪರಸ್ಯೋಭಯಲಿಂಗಂ ಸರ್ವತ್ರ ಹಿ ಅಂತಿತ್ತು. ಏನದು? ಸ್ಥಾನತೋಪಿ ಅಥವಾ ಪರಸ್ಯ ಪರತಃ ಅಪಿ ಸ್ಥಾನತೋ ವಾ ಪರತೋ ವಾ ಅಪಿ ಪರಸ್ಯ ಬ್ರಹ್ಮಣಃ ಉಭಯಲಿಂಗಂ ನಾಸ್ತಿ ಅಂತಕ್ಕಂಥದ್ದು ಸೂತ್ರ ಅರ್ಥ ಆಯ್ತು. ಅಂದ್ರೆ ಏನು? ಸ್ಥಾನತೋಪಿ ಉಪಾಧಿಯ ವಶದಿಂದಲೂ ಕೂಡ ಉಪಾಧಿಯ ಯೋಗದಿಂದಲೂ ಕೂಡ ಅಥವಾ ಉಪಾಧಿಯ ಯೋಗದಿಂದಲಾಗಲಿ ಅಥವಾ ಸ್ವತಃ ತನ್ನಿಂದಲೇ ಆಗಲಿ. ಉಪಾಧಿ ಅಂದ್ರೆ ಬೇರೆದು, ಸ್ವತಃ ತನ್ನಿಂದಲೇ ಆಗಲಿ ಅಥವಾ ಬೇರೆಯದರಿಂದಲೇ ಆಗಲಿ ಪರಬ್ರಹ್ಮಕ್ಕೆ ಉಭಯಲಿಂಗತ್ವ ಎನ್ನುವುದು ಇಲ್ಲ. ಉಭಯಲಿಂಗತ್ವ ಅಂತಂದ್ರೇನು? ಪರಬ್ರಹ್ಮನು ನಿರ್ವಿಶೇಷನೂ ಆಗಿದ್ದಾನೆ, ಪರಬ್ರಹ್ಮನು ಸವಿಶೇಷನೂ ಆಗಿದ್ದಾನೆ ಅಂತ ಈ ಒಂದು ಅನ್ನೋದು ಇಲ್ಲ. ಉಭಯಲಿಂಗಂ ಯಾವತ್ತೂ ಇಲ್ಲ. ಹೀಗೆ ಪರಮಾತ್ಮನಿಗೆ ಅವನು ಸವಿಶೇಷನೂ ಅಲ್ಲ ನಿರ್ವಿಶೇಷನೂ ಅಲ್ಲ ಅಂತ ಹೇಳಿ ಎರಡನ್ನೂ ಕೂಡ ಎರಡು ಲಕ್ಷಣಗಳನ್ನು ಕೂಡ ನಿರಾಕರಣೆ ಮಾಡಿದ ಮೇಲೆ ಹೋದ ಸೂತ್ರದಲ್ಲಿ ಏನ್ ಹೇಳಿದ್ರು? ಪರಮಾತ್ಮನಿಗೆ ಮೂರು ವಿಕಲ್ಪಗಳನ್ನು ಹೇಳಿದ್ರು. ಯಾವ್ಯಾವುದು? ಪರಮಾತ್ಮನು ಯಾವ ಒಂದು ವಿಶೇಷವನ್ನೂ ಕೂಡ ಬೇಡ, ಪರಮಾತ್ಮನಿಗೆ ಉಭಯಲಿಂಗ ಅಂತ ಹೇಳಿದ್ರಿ, ನಿರ್ವಿಶೇಷ ಸವಿಶೇಷ ಅಂತ ಹೇಳಿದ್ರಿ. ಅದಕ್ಕೆ ಆಧಾರ ಏನ್ ಹೇಳಿದ್ರಿ? ಉಪನಿಷತ್ತುಗಳ ಆಧಾರವನ್ನು ಹೇಳಿದ್ರಿ. ಆದರೆ ಉಪನಿಷತ್ತುಗಳಲ್ಲಿ ಎರಡನ್ನೂ ಹೇಳಿಬಿಟ್ಟಿದ್ದಾರೆ. ಏನು? ಪರಬ್ರಹ್ಮಕ್ಕೆ ನಿರ್ವಿಶೇಷ ಲಿಂಗವನ್ನೂ ಹೇಳಿದ್ದಾರೆ, ಸವಿಶೇಷ ಲಿಂಗವನ್ನೂ ಹೇಳಿದ್ದಾರೆ. ಹಾಗಾಗಿ ಸಂಶಯ ಬರುತ್ತೆ ಸ್ವಾಮಿ, ಏನು ಈ ಎರಡನ್ನೂ ನಾವು ಇಟ್ಕೊಳ್ಬಹುದು? ಹೇಗೆ? ಸಂದರ್ಭಕ್ಕೆ ಅನುಸಾರವಾಗಿ ಯಾವಾಗ ಧ್ಯಾನ ಪೂಜಾದಿಗಳನ್ನು ಮಾಡ್ತಾ ಇರ್ತೇವೆಯೋ ಆವಾಗ ಸವಿಶೇಷ ಅಂತ ಆಗಲಿ, ಮತ್ತೆ ಈ ಒಂದು ಪರಮಾರ್ಥವನ್ನು ವಿಚಾರ ಮಾಡುವಾಗ ನಿರ್ವಿಶೇಷ ಅಂತ ಆಗಲಿ. ಹೀಗೆ ಎರಡನ್ನೂ ಇಟ್ಕೊಳ್ಬೇಕು ಅಥವಾ ಎರಡರಲ್ಲಿ ಒಂದನ್ನೇ ಇಟ್ಕೊಳ್ಬೇಕು. ನಿರ್ವಿಶೇಷ ಅಂತ ಇಟ್ಕೊಳ್ಬೇಕು ಅಥವಾ ಸವಿಶೇಷ ಅಂತ ಇಟ್ಕೊಳ್ಬೇಕು. ಹಾಗೆ ಪ್ರಶ್ನೆ ಬಂದಾಗ ಯಾವುದು? ಒಂದನ್ನೇ ಇಟ್ಕೋಬೇಕು. ಸರಿ, ನಿರ್ವಿಶೇಷನೋ ಸವಿಶೇಷ ಇಟ್ಕೊಳ್ಬೇಕು, ಯಾವುದನ್ನು ಗ್ರಹಣ ಮಾಡಬೇಕು ಅನ್ನುವ ಪ್ರಶ್ನೆ ಬಂದಾಗ ಏನಂತ ತೀರ್ಮಾನ ಮಾಡಿದ್ರು? ನಿರ್ವಿಶೇಷವನ್ನೇ ಗ್ರಹಣ ಮಾಡಬೇಕು, ನಿರ್ವಿಶೇಷವೇ ಸ್ವರೂಪ ಅಂತ ಹೇಳಿ. ಈ ಬಗ್ಗೆ ಒಂದು ದೊಡ್ಡ ಸಂಶಯ. ನಿನ್ನೆ ದಿವಸ ನಮ್ಮ ಅರವಿಂದ ಬಾಬು ಅವರು ಅಡ್ವೊಕೇಟು
ಅವ್ರಿಗೆ ಪಾಠ ಆದ್ಮೇಲೆ ಫೋನ್ ಮಾಡಿದ್ರು. ನೋಡಿ, ಇದೇ ವಿಚಾರ ನನಗೆ ಸಂಶಯ ಬಂದ್ಬಿಟ್ಟಿದೆ. ಮುಂದೆ ಹೇಳಿದ್ರು ನಿರ್ವಿಶೇಷವೂ ಅಲ್ಲ ಸವಿಶೇಷವೂ ಅಲ್ಲ ಅಂತ ಹೇಳ್ಬಿಟ್ಟು ಈಗ ಪರಮಾತ್ಮನ ನಿರ್ವಿಶೇಷ ಅಂತ ಹೇಳಿ ನಿರ್ಣಯ ಮಾಡಿದ್ದಾರಲ್ಲ, ಇದು ಹೇಗೆ ಸರಿ? ವೇದಾಂತಗಳಲ್ಲಿ ಹೀಗೆ ಬರೀ ಏನು ಒಂದಕ್ಕೊಂದು ಸಂಬಂಧವಿಲ್ಲದ ಮಾತನ್ನೇ ಹೇಳಿಬಿಟ್ಟಿದ್ದಾರೆ ಅಂತಕ್ಕಂಥದ್ದು. ಅದನ್ನ ಮಾತು ಹೇಳಲಿಲ್ಲ ಅವರು, ಆದ್ರೆ ಬೇರೆಯವರು ಹೇಳ್ತಾರೆ. ಯಾರು? ಬೇರೆಯವರು, ಅವೈದಿಕವಾದಿಯಾಗಿರ್ಬಹುದು ಅಥವಾ ಸಾಹಿತ್ಯ ಇರ್ಬಹುದು, ಯಾರು ಅವ್ರು ಏನ್ರಿ ವೇದಾಂತಗಳಲ್ಲಿ ಸಮನ್ವಯ ಅಂತ ಅನ್ನೋದೇ ಇಲ್ಲ. ವೇದಾಂತ ವಾಕ್ಯಗಳಿಗೆ ಸಮನ್ವಯ ಅನ್ನೋದೇ ಇಲ್ಲ. ನೋಡಿ, ಇಲ್ಲೇ ನೋಡಿ, ಉಭಯಲಿಂಗಂ ನ ಅಂತ ಹೇಳ್ಬಿಟ್ಟು ಪರಸ್ಯ ಬ್ರಹ್ಮಣ, ಈಗ ಹೇಳ್ತಾ ಇದ್ದಾರೆ ನಿರ್ವಿಶೇಷಂ ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ. ಇದು ಹೇಗಿದೆ ಇದು ಅಂತ ಹೇಳಿದಾಗ ಇದು ಸಂಶಯ ಬಂದಿದೆ ನನಗೂ. ಇದಕ್ಕೆ ಪರಿಹಾರ ಏನು ಅಂತ ಕೇಳಿದ್ರು. ನೋಡಿ, ಇದು ನಾವು ಸ್ವಲ್ಪ ಅದಕ್ಕೆ ವಿಚಾರ ಪ್ರಧಾನವಾದ ಶಾಸ್ತ್ರ ತಾನೇ ಇದು. ವಿಚಾರ ಮಾಡಿದಾಗ ಇದು ಪ್ರತಿಯೊಬ್ಬರಿಗೂ ಹೊಳೆಯುತ್ತೆ. ಮತ್ತೇನು ಇದಕ್ಕೆ ಹೇಗೆ ಯಾತಕ್ಕೆ ಕೇಳಿದ್ರು ಅಂದ್ರೆ ಒಂದೇ ಒಂದು ಉತ್ತರ ಏನು? ಪರಮಾತ್ಮ ಅಥವಾ ಪರಬ್ರಹ್ಮ ಅವನಿಗೆ ಮೊಟ್ಟ ಮೊದಲಿಗೆ ಲಿಂಗ ಎನ್ನುವುದೇ ಇಲ್ಲ. ಲಿಂಗ ಅದೇನು? ಗುರುತು. ಇಂತಹವನು ಅಂತ ಬೆಟ್ಟು ಮಾಡಿ ತೋರಿಸುವುದಕ್ಕೆ ಯಾವ ಲಿಂಗವೂ ಇಲ್ಲ. ವ್ಯಾಪಕೋ ಲಿಂಗ ಏವಚ ವ್ಯಾಪಕ ಅಲಿಂಗ ಏವಚ ಕಠೋಪನಿಷತ್ತು. ಅವನು ವ್ಯಾಪಕನಾಗಿದ್ದಾನೆ, ಎಲ್ಲವನ್ನೂ ವ್ಯಾಪಿಸಿದ್ದಾನೆ, ಮತ್ತೆ ಅಲಿಂಗನೂ ಆಗಿದ್ದಾನೆ. ಅವನಿಗೆ ಲಿಂಗ ಗುರುತು ಅಂತಕ್ಕಂಥದ್ದೇ ಇಲ್ಲ ನಿರ್ದೇಶ ಮಾಡಿ ಹೇಳೋದಕ್ಕೆ. ಮತ್ತೆ ನಿರ್ವಿಶೇಷ ಅಂತ ಹೇಳ್ಬಿಟ್ರಲ್ಲ ಸ್ವಾಮಿ, ನಿರ್ವಿಶೇಷ. ನಿರ್ವಿಶೇಷ ಅಂತ ಹೇಳಿದ್ದು ಯಾವ ದೃಷ್ಟಿಯಿಂದ ಗೊತ್ತೇನಪ್ಪ? ಪರಬ್ರಹ್ಮವನ್ನ ನಾವು ನಿರ್ವಿಶೇಷಂ ಬ್ರಹ್ಮ ಅಂತ ತಿಳ್ಕೊಳ್ಬೇಕು ಅಂತ ಅಲ್ಲ. ಇವಳೆ ಲೆಕ್ಕಾಚಾರ ಆಯ್ತಲ್ಲ. ನಿರ್ವಿಶೇಷ ಬ್ರಹ್ಮ ಅಂತ ಹೇಳಿದ್ರು, ಉಪದೇಶ ಮಾಡಿದ್ರು, ತೀರ್ಮಾನ ಮಾಡಿದ್ರು, ನಿರ್ಣಯ ಮಾಡಿದ್ರು. ಈಗ ಹೇಳ್ಬಿಟ್ಟು ಇಲ್ಲ ನಾವು ನಿರ್ಣಯ ಮಾಡಿದ್ದು ನಿರ್ವಿಶೇಷ ಅಂತ, ನೀವು ಅದೇ ಬ್ರಹ್ಮದ ಸ್ವರೂಪ ಅಂತ ತಿಳ್ಕೊಳ್ಬೇಕು ಅಂತ ಅಲ್ಲ ಅಂತ ಹೇಳಿ. ಇದು ಏನ್ ಸ್ವಾಮಿ ಹುಚ್ಚಿದು ಅಂತಂದ್ರೆ, ಇಲ್ಲಪ್ಪ ಏನು ಇಲ್ಲ, ಸರಿಯಾಗಿ ಹೇಳಿದೆ ಶ್ರುತಿಯಲ್ಲಿ. ಈಗ ನಿರ್ವಿಶೇಷ ಅಂತ ನಾವು ಯಾತಕ್ಕೆ ಹೇಳಿದ್ದು ಅಂದ್ರೆ ಕೇವಲ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತು ಅದು ಅಷ್ಟೇ ಅಲ್ಲ ಸ್ವಾಮಿ. ಅಧ್ಯಾರೋಪ ದೃಷ್ಟಿಯಿಂದ ಹೇಳೋದಕ್ಕೇನು ಯಾರಿಗಿನ ಕಾರಣ ಏನು? ಕಾರಣ ಗೊತ್ತೇನಪ್ಪ? ನೀನೇ ಹೇಳ್ಬಿಟ್ಟಿಯಲ್ಲ, ನೀನೇ ಕಾರಣ ಅದಕ್ಕೆ. ಅಯ್ಯೋ, ನಾನು ಕಾರಣ? ಹ್ಯಾಕ್ ಕಾರಣ ನಾನು? ನೋಡಪ್ಪ, ನೀನೇ ಹೇಳುದು ಏನು? ಇಲ್ಲ ಪರಬ್ರಹ್ಮಕ್ಕೆ ಉಪನಿಷತ್ತುಗಳಲ್ಲಿ 2 ಲಿಂಗವನ್ನು ಹೇಳಿದ್ದಾರೆ. ಇರೋದೇ 2 ಲಿಂಗ, ಸವಿಶೇಷ ನಿರ್ವಿಶೇಷ, ಎರಡನ್ನೂ ಕೂಡ ಹೇಳಿದ್ದಾರೆ ಅಂತ ಹೇಳಿ ಉಪನಿಷತ್ ವಾಕ್ಯಗಳನ್ನ ಏನು ಉದ್ಧಾರ ಮಾಡಿಬಿಟ್ಟೆ, ನೀನೇ ಮಾಡಿದ್ದು. ಹಾಗಾಗಿ ನೋಡಿ ಸ್ವಾಮಿ, ನಾವು 2ಅನ್ನೂ ಕೂಡ ಹಿಡಿಯಬೇಕು ಅಂತ ಹೇಳ್ಬಿಟ್ಟೆ. ಆಮೇಲಿಂದ ಏನ್ ಹೇಳಿದ್ರು? ಇಲ್ಲ ಇದನ್ನ 2ರಲ್ಲಿ ಒಂದು ಅಂತ ಹಿಡಿಯಬೇಕಾದಾಗ ಯಾವುದಾದ್ರೂ ಒಂದು ವಸ್ತುವನ್ನ ತಿಳಿಸ್ಕೊಡ್ಬೇಕಾದ್ರೆ ಅದಕ್ಕೊಂದು ಲಿಂಗ ಅಂತ ಇರಬೇಕು, ಗುರುತು ಅಂತ ಇರಲೇಬೇಕು. ಇಲ್ಲದೇ ಇರೋದನ್ನು ತಿಳಿಸ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗುರುತು ಏನ್ ಮಾಡ್ಬೇಕು? ಗುರುತು ಅಂತ ಅನ್ನೋದಕ್ಕೊಂದು ಆಕಾರ ಬೇಕು. ಹೌದ್ ತಾನೆ? ಆಕಾರ ಇರುತ್ತಾನೆ, ಇದು ಅಂತ ತೋರಿಸ್ಬೋದು. ಹಾಗಾಗಿ ಸವಿಶೇಷ ಅಂತ ತಿಳ್ಕೊಳ್ಳೋದೇ ಸೂಕ್ತ. ಯಾಕೆ? ಸವಿಶೇಷ ಅಂತ ಅನ್ನೋದನ್ನು ಉಪನಿಷತ್ತುಗಳಲ್ಲೂ ಕೂಡ ಹೇಳಿದ್ದಾರೆ. ನಮಗೆ ಪ್ರತ್ಯಕ್ಷವಾದ ಉದಾಹರಣೆಯೂ ಇದೆ. ಶಂಕರ ಭಗವತ್ಪಾದರು ಅವರು ಸವಿಶೇಷ ನಿರ್ವಿಶೇಷ ಸ್ವಾಮಿ. ಆದ್ದರಿಂದ
ಸವಿಶೇಷವಾಗಿ ಇಟ್ಕೊಳ್ಬೇಕು ಎನ್ನುವ ಒಂದು ಬುದ್ಧಿ ಬರದೆ ಇರಲಿ. ಪರಬ್ರಹ್ಮ ಸವಿಶೇಷನಲ್ಲ ಅಂತ ಹೇಳುವುದಕ್ಕಾಗಿ ನಾವು ಪರಮಾತ್ಮನನ್ನ ನಿರ್ವಿಶೇಷ ಅಂತ ಹೇಳಿದ್ವಿ ಅಷ್ಟೇ. ನಿರ್ವಿಶೇಷ ಅಂತಕ್ಕಂಥದ್ದು ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತು ಅಷ್ಟೇನಪ್ಪ. ಅದೇ ತತ್ವ ಅಲ್ಲ, ಅದೇ ಪರಮಾರ್ಥ ಅಲ್ಲ. ಮತ್ ಯಾತಕ್ಕೆ ಹೇಳಿದ್ರಿ ಸ್ವಾಮಿ ಅಂತಂತಂದ್ರೆ ನೀನೇ ಹೇಳಿದ್ಯಲ್ಲಪ್ಪ, ಸವಿಶೇಷ ಎನ್ನುವ ಈ ಒಂದು ಪದ ಇದೆಯಲ್ಲ, ಆ ಲಿಂಗ, ಅದನ್ನ ನಿವಾರಣೆ ಅಪವಾದ ಮಾಡುವುದಕ್ಕೋಸ್ಕರವಾಗಿ ನಿರ್ವಿಶೇಷತ್ವವನ್ನ ಬ್ರಹ್ಮದಲ್ಲಿ ಆರೋಪ ಮಾಡಿ ಹೇಳಿದ್ದೆವು ಅಷ್ಟೇ. ಇದು ಬರೀ ಆರೋಪ, ಇದು ಅಷ್ಟೇ, ಏನಲ್ಲ ಪರಮಾರ್ಥವಲ್ಲ. ಆರೋಪ ಮಾಡಿರ್ತಕ್ಕಂಥದ್ದು ನಾವು ಯಾವುದನ್ನ ನಿರ್ವಿಶೇಷವಾಗಿದೆ ಅಂತಕ್ಕಂಥ ಶಬ್ದ ಅಷ್ಟೆ. ಅದಕ್ಕೋಸ್ಕರ ನಾವು ಹೇಳಿದ್ದೇವೆ ಹೊರತು ಇದನ್ನ ಪರಮಾರ್ಥ ದೃಷ್ಟಿಯಿಂದ ಅಲ್ಲ. ಸ್ಥಾನತೋವ ಪರತೋವ ಪರಸ್ಯ ಬ್ರಹ್ಮಣ ಉಭಯಲಿಂಗಂ ನಾಸ್ತಿ ಎನ್ನುವುದೇ. ಆದ್ರೆ ಹೇಗೆ ತಿಳ್ಕೊಳ್ಳೋದು? ಉಪನಿಷತ್ನಲ್ಲಿ ಇದೆಯಲ್ಲ ಎರಡೂ ಇದೆ. ಅದಕ್ಕೆ ಸವಿಶೇಷ ಅಂತ ತಿಳ್ಕೊಳ್ಳದೆ ಇರಲಿ ಅಂತ ಅನ್ನುವುದಕ್ಕೋಸ್ಕರ ನಿರ್ವಿಶೇಷತ್ವವನ್ನ ಆರೋಪ ಮಾಡಿ ಹೇಳಿದ್ದೇವೆ ಹೊರತು ನಿಜವಾಗಿಯೂ ಕೂಡ ಪರಮಾತ್ಮನನ್ನ ನಿರ್ವಿಶೇಷಲಿಂಗ ಅಂದ್ರೆ ನಿರ್ವಿಶೇಷನಾಗಿದ್ದಾನೆ, ಪರಮಾತ್ಮನಿಗೆ ನಿರ್ವಿಶೇಷತ್ವವನ್ನು ಹೇಳಬೇಕು ಅಂತ ನಮ್ಮ ಉದ್ದೇಶ ಅಲ್ಲ. ಪರಮಾತ್ಮನಿಗೆ ನಿರ್ವಿಶೇಷವೂ ಇಲ್ಲ, ಸವಿಶೇಷ ಲಿಂಗವೇ ಇಲ್ಲ ಅಂತ ಹೇಳಿ ಇದನ್ನ ಇಂಥದ್ದು ಇಡೀ ವೇದಾಂತ ಶಾಸ್ತ್ರದಲ್ಲಿ ನಾವು ಈ ರೀತಿಯಾಗಿಯೇ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲದೆ ಇದ್ರೆ ಅದ್ವೈತ ಹೊಂದೋದೇ ಇಲ್ಲ. ಇಲ್ಲದೆ ಏನಾಗುತ್ತೆ, ಏನೇ ಬೇಕಾದಷ್ಟು ಆಕ್ಷೇಪಣೆ ಬಂದ್ಬಿಡುತ್ತೆ. ಈ ಆಕ್ಷೇಪಣೆ ಹಾಕಿದ್ರಾಗಿ ನಮ್ಮ ಅರವಿಂದ ಬಾಬು ಹಾಗೆ ಬೇಕಾದಷ್ಟು ಬರುತ್ತೆ. ಹೀಗಾಗಿ ಈ ಪರಂಪರೆಯಿಂದ ಎಲ್ಲ ಶಂಕರ ನಂತರ ಬಂದವರು ಈ ಒಂದು ಈ ಅಧ್ಯಾರೋಪ ಅಪವಾದ ಗೊತ್ತವ್ರಿಗೆ ಇಲ್ಲ, ಗೊತ್ತಿಲ್ಲ ಅಂತಾರೆ, ಅವರೇ ದಡ್ರಲ್ಲ, ಅಯ್ಯಯ್ಯೋ. ಆದರೂ ಕೂಡ ಹೇಗೆ ಉಪನಿಷತ್ತುಗಳೇ ಹೇಳ್ಬಿಟ್ಟಿದೆಯಲ್ಲ ಎರಡು ಲಿಂಗ ಅಂತ. ಮತ್ತೆ ಬೇಕಾದಷ್ಟು ಪುರಾಣಾದಿಗಳಲ್ಲಿ ಎಲ್ಲದನ್ನೂ ಹೇಳಿದ್ದಾರಲ್ಲ, ಪೂಜೆ ಪುರಸ್ಕಾರ ಯಜ್ಞ ಯಾಗ ಎಲ್ಲವನ್ನು ಕೂಡ ಅಂತ ಹೇಳಿ ಏನೋ ಅದ್ರ ಕಡೆ ಒಂಥರ ವಾಲ್ ಬಿಟ್ಟಿದ್ದಾರೆ ಅಂತ ಹೇಳೋದಲ್ಲ. ಹಾಗೆ ಆ ಕಡೆ ತಿರುಗಿ ಏನೋ ವ್ಯಾಖ್ಯಾನ ಮಾಡಕ್ ಹೋದ್ರು ಈ ಸರಿ ಇಲ್ಲ, ಶಂಕರ ಭಗವತ್ಪಾದರು ಸರಿ ಇಲ್ಲ, ಏನೋ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ರೆ ಇದನ್ನು ಹೀಗೆ ಅರ್ಥ ಮಾಡಬೇಕು ಅಂತ ಹೇಳಿ ಏನ್ ಮಾಡ್ತಾರೆ, ಬೇಕಾದ್ರೆ ವ್ಯಾಕರಣವನ್ನೇ ತಳಕಾಕಿ ಮಾಡಿಬಿಡ್ತಾರೆ. ವ್ಯಾಕರಣವನ್ನ ತಳಕಳಕಿ ಮಾಡಿ ಹೇಳ್ಬಿಡ್ತಾರೆ. ಬೇಕಾದ್ರೆ ಏನು ಈಗ ಇದೆಯಲ್ಲ, ಸಯೇಷೋಡಿಮಾ ಐತದಾತ್ಮನಿದಯಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಅಂತ ಇದೆ ಅಲ್ವಾ. ಇಲ್ಲಿ ನೋಡ್ರಿ, ಸ ಆತ್ಮ ತತ್ವಮಸಿ ಎಂಬತಕ್ಕಂಥದ್ದು ಬೇರೆ ಬೇರೆ ಅಲ್ಲ. ಹಾಗಲ್ಲ ಪದವಿಭಾಗ ಮಾಡೋದು. ಅದೇನು ಗೊತ್ತೇನು? ಸ ಆತ್ಮ ತತ್ವಮಸಿ ಶ್ವೇತಕೇತೋ ಒಂದೇ ಪದ ಅಂದ್ರೆ ಸಂಧ್ಯಾ ಇರ್ತಕ್ಕಂಥದ್ದು. ಸ ಆತ್ಮ ತತ್ವಮಸಿ ಅಂದ್ರೇನು? ಸಹ ಆತ್ಮ ಅತತ್ವಂ ಅಸಿ ಅಂತ ಪದವಿಭಾಗ ಅಂತ ಹೇಳಿದ್ರೆ ಯಾಕೆ ಕಳೆದ ತಿರುಗಿಸ್ಬಿಟ್ಟು ಇಲ್ಲ ಸ್ವಾಮಿ, ಅತತ್ವ ಅಂತ ಅನ್ನೋದು ಹೇಗೆ ಹೊಂದುತ್ತೆ? ಇದಕ್ಕೆ ಹೊಂದೋದೇ ಇದ್ವಲ್ಲ, ನಾವು ಹೊಂದಿಸ್ತೇವೆ ಬನ್ನಿ ಅಂತ ತೋರಿಸಿದ್ದಾರೆ. ತತ್ವ ತತ್ವಂ ಅಸಿ, ತತ್ವ ಅಂತ ಇದೆ. ತತ್ವ ಅಂತ ಅನ್ನೋದಕ್ಕೆ ಏನರ್ಥ ನೀವು ಅರ್ಥ ಮಾಡಿರೋದಲ್ಲ, ನಾವು ಅರ್ಥ ಮಾಡಿ ಹೇಳ್ತಾ ಇದ್ದೀವಿ ನೋಡಿ, ಅದು ಸರಿಯಾಗಿರ್ತಕ್ಕಂಥ ಅರ್ಥ, ವ್ಯಾಕರಣಕ್ಕೆ ಹೊಂದತಕ್ಕಂಥ ಅರ್ಥ ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಒಂದ್ ದಿವಸ ಇವ ಮೊದಲ ಕ್ಲಾಸಲ್ಲಿ ಯಾವ ತರ ಅದನ್ನ ಹೇಳ್ತೇನೆ. ಏನು ಹೇಗೆ ಅತತ್ವಮಸಿ ಅಂತ ಪದವಿಭಾಗ ಮಾಡಿ ಈ ತತ್ವಮಸಿ ಅಂತ ಹೇಳೋದನ್ನ, ತತ್ವಮಸಿ ಅಂದ್ರೇನು, ಅತತ್ವಮಸಿ ಅಂದ್ರೇನು? ನ ತತ್ವಮಸಿ ಅತತ್ವಮಸಿ. ನ ಅಂತಕ್ಕಂಥದ್ದು ನಿಷೇಧ ವಾಕ್ಯ.
ಇವು ತತ್ವಮಸಿ ಅಂತ ಅನ್ನೋದನ್ನ ಹೇಗೆ ಅರ್ಥ ಮಾಡಬೇಕು ಅಂತ ತಿಳ್ಕೊಂಡ್ರೆ ನಾ ಅಂದ್ಬಿಟ್ಟು ಅದಲ್ಲ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ವಿರುದ್ಧವಾಗಿ ಹೇಗೆ ಅರ್ಥ ಮಾಡಬೇಕು ತತ್ವಮಸಿ ಅಂತ ಅನ್ನೋದನ್ನ ಅಂತ ಅನ್ನೋದಕ್ಕೆ ಅವರು ವಿವರಣೆ ಕೊಡ್ತಾರೆ. ನಾವು ನಾವಂತಂದ್ರೆ ಎಲ್ಲರೂ ಅದನ್ನು ನಿರಾಕರಣೆ ಮಾಡೋದಕ್ಕಾಗೋದಿಲ್ಲ. ಯಾಕೆ? ಅದು ವ್ಯಾಕರಣಕ್ಕೆ ಬದ್ಧವಾಗಿದೆ. ಓಹೋ, ಏನ್ ದೊಡ್ಡ ತೊಂದರೆ ಬಂದ್ಬಿಡ್ತಲ್ಲ ಹೇಗೆ ಅಂತಂದ್ರೆ ಅದನ್ನೆಲ್ಲವನ್ನೂ ಕೂಡ ಶಂಕರ ಭಗವಂತ ಅದನ್ನ ನಾವೇನಂದ್ರೆ ಸ್ಥಳಸ್ಪರ್ಶಿಯಾಗಿ ಅಧ್ಯಯನ ಮಾಡಿದ್ರೆ ಮಾತ್ರ ಗೊತ್ತಾಗ್ತಕ್ಕಂಥದ್ದೇ ಹೊರತು. ನೋಡಿ, ಇವಾಗ ಇಷ್ಟೇ ತಿಳ್ಕೊಂಡ್ಬಿಟ್ರೆ ಯಾವ್ದನ್ನ ಮೊದಲನೇ ಸೂತ್ರ ನ ಸ್ಥಾರದೋಪಿ ಪರಸ್ಯೋಭಯಲಿಂಗಂ ಸರ್ವತ್ರ ಹಿ. ಏನ್ರಿ ಅದು? ಸ್ಥಾರತೋಪಿ ವಾ ಪರತೋಪಿ ವಾ ಪರಸ್ಯ ಭ್ರಮಣ ಉಭಯಲಿಂಗಂ ನ ಸಂಭವತಿ ಅಂದ್ಬಿಟ್ಟು ನಿರ್ವಿಶೇಷತ್ವವನ್ನು ಹೇಳಿದ್ರ ಅಂದ್ರೆ ಹೇಳ್ತಾರೆ ಅಂತ ಹೀಗೆ ಹೇಗೆ ಅರ್ಥ ಮಾಡಬೇಕು ಅಂತ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಈ ತತ್ವಮಸಿ ಅತತ್ವಮಸಿ ಅಂತ ಹೇಳಿದ್ರೆ ಹೇಗಾಗುತ್ತೆ, ತತ್ವಮಸಿ ಅಂತ ಅನ್ನೋದನ್ನ ಹೇಗೆ ಅರ್ಥ ಮಾಡಬೇಕು ಅಂತ ಅನ್ನೋದನ್ನ ವಿಸ್ತಾರವಾಗಿ ಹೇಳಿದ್ದಾರೆ. ಒಂದಿನ ಸಂಕ್ಷೇಪವಾಗಿ ಹೇಳ್ತೇನೆ. ಏನೇನು ತಿಳ್ಕೊಂಡಿರ್ಬೇಕು. ಯಾಕೆ ತಿಳ್ಕೊಳ್ಬೇಕು ಅಂದ್ರೆ ನಾವು ಏನು ತತ್ವಮಸಿ ಅಂತ ಏನು ತಿಳ್ಕೊಂಡಿದ್ದೇವೋ ಅದನ್ನ ದೃಢ ಮಾಡಿಕೊಳ್ಳುವುದಕ್ಕೋಸ್ಕರ ಅಷ್ಟೇ. ಅದಕ್ಕೆ ತಿಳ್ಕೊಳ್ಬೇಕು ನಾವು. ಏನ್ರಿ ನಾವು ಬೇರೆ ಇಲ್ಲ ಏನ್ ಪ್ರಯೋಜನ? ಇಲ್ಲ. ನೋಡಿ, ನಾವು ಒಂದು ಪಕ್ಷ ತತ್ವಮಸಿ ಅಂತ ಅನ್ನೋದನ್ನ ಅತತ್ವಮಸಿ ಅಂತ ಹೇಳಿದ್ದಾರಲ್ಲ, ಅಲ್ಲಿ ತತ್ವಮಸಿ ಅಂತ ಅನ್ನೋದನ್ನ ಹೇಗೆ ಅರ್ಥ ಮಾಡಿದ್ದಾರೆ ಅನ್ನೋದು ತಿಳ್ಕೊಳ್ಳದೆ ಹೋಗಿಬಿಟ್ರೆ ಯಾರೋ ಬಂದ್ರು ನೋಡ್ರಿ ಇದು ಅತತ್ವಮಸಿ ಅಂತ ಪದವಿ ಭಾಗ, ಇದು ನ ತತ್ವಮಸಿ ಅಂತಕ್ಕಂಥದ್ದು. ತತ್ವಮಸಿ ಅಂತ ಅನ್ನೋದಕ್ಕೆ ಈ ಅರ್ಥ, ಇದಕ್ಕೆ ನ ಅಂದ್ರೆ ವಿರುದ್ಧವಾದದ್ದು ಅಂತ ಹೇಳ್ಬಿಟ್ರೆ ನಾವು ಒಪ್ಕೊಳ್ಬೇಕಾಗತ್ತೆ. ಹೌದಲ್ವಾ, ವ್ಯಾಕರಣ ಸರಿಯಾಗಿದೆಯಲ್ಲ ಇದು ಅಂತ ಒಪ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಅವರು ಏನ್ ಹೇಳ್ತಾರೆ, ಯಾವ ಅರ್ಥವನ್ನು ಹೇಳ್ತಾರೆ ಇದಕ್ಕೆ ಅದ ತಿಳ್ಕೊಂಡು ಅದಕ್ಕೆ ಏನು ಸಮಾಧಾನ ಇದೆ ಅದ್ವೈತ ಶಾಸ್ತ್ರದಲ್ಲಿ ತಿಳ್ಕೊಂಡ್ರೆ ಆಗ ನಮಗೆ ಚೆನ್ನಾಗಿ ಆ ತತ್ವ ಅಂತಕ್ಕಂಥದ್ದು ದೃಢವಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಇವೆಲ್ಲ ಯಾಕೆಂದ್ರೆ ನೆನ್ನೆ ಒಂದು ಪ್ರಶ್ನೆ ಬಂದಿತ್ತಲ್ಲ, ಅದಕ್ಕೆ ಬಂದು ಹೇಳಿದ್ರೆ ತುಂಬಾ ಜಾಸ್ತಿ ಆಗೋಯ್ತು. ಇರ್ಲಿ, ಅದು ಒಂದು ತತ್ವಮಸಿ ಅಂತ ಅನ್ನೋದನ್ನ ಮಾತ್ರ ಇನ್ನೊಂದಿನ ಯಾವತ್ತ ಹೇಳ್ತಾರೆ, ನೀವು ಸೋಮವಾರನೇ ಯಾವತ್ತು ನೋಡೋಣ. ಈಗ ಈ ಎರಡನೇ ಸೂತ್ರ ಇಷ್ಟ ಟೈಮ್ ಆಯ್ತು, ಇರ್ಲಿ ಪರವಾಗಿಲ್ಲ. ಆ ಎರಡನೇ ಸೂತ್ರವನ್ನ 2 ಸಾರಿ ಪಾರಾಯಣ ಮಾಡಿ ಅದರ ಒಂದು ಪದವಿ ಭಾಗ ಮಾಡಿದ್ದೆ ಅಂತ ಕಾಣುತ್ತೆ. ನೋಡೋಣ, ಇನ್ನೊಂದ್ಸರಿ ನೋಡೋಣ. ಎರಡನೇ ಸೂತ್ರ ಯಾವ್ದು? ಓಂ ನ ಭೇದಾದಿತಿ ಚೇನ್ನ ಪ್ರತ್ಯೇಕಮತದ್ವಚನಾತ್. ಓಂ ನ ಭೇದಾದಿತಿ ಚೇನ್ನ ಪ್ರತ್ಯೇಕಮತದ್ವಚನಾತ್. ವಿಭಾಗ ಮಾಡಿದ್ದೇನೆ, ನೋಡೋಣ ಇನ್ನೊಂದ್ಸರಿ ಮಾಡ. ನ ಭೇದಾತ್ ಇತಿ ಚೇತ್ ನ ಪ್ರತ್ಯೇಕಂ ಅತದ್ವಚನ ಇತಿ ಸಪ್ತಪದಾತ್ಮಕಮಿದಂ ಸೂತ್ರ. ಇದರಲ್ಲಿ 7 ಪದಗಳಿರ್ತಕ್ಕಂತಹ ಸೂತ್ರ. ಅನ್ವಯವನ್ನು ನೋಡೋಣ. ಭೇದಾತ್ ನ ಭೇದಾತ್ ಅಂತಿದ್ದೇನೆ, ಇಲ್ಲಿ ನ ಭೇದಾದಿತಿ ಚೇತ್, ಅಲ್ಲಿಯವರೆಗೂ ಕೂಡ ಪೂರ್ವ ಪಕ್ಷವೇ. ಮತ್ತೆ ಅದು ನಿರಾಕರಣ ನ ಪ್ರತ್ಯೇಕಂ ಅತದ್ವಚನ, ಪ್ರತ್ಯೇಕಂ ಅತದ್ವಚನ, ಇದು ಸಿದ್ಧಾಂತ. ನೋಡೋಣ. ಭೇದಾತ್ ಅಂದ್ರೇನು? ಬ್ರಹ್ಮಣ ಭೇದೋಪದೇಶಾತ್. ಭೇದಾತ್ ನ ಕಿಂ ನ, ಏನಲ್ಲ ಅಂದ್ರೆ ಬ್ರಹ್ಮಣ ಭೇದೋಪದೇಶಾತ್ ಉಭಯಲಿಂಗತ್ವಂ ನ. ಮುಂದಕ್ಕೆ ಒಂದು ಇದನ್ನು ಸೇರಿಸ್ಕೋಬಹುದು, ಕ್ರಿಯಾಪದ ಉಪಪದ್ಯತೆ ಇರ್ತಕ್ಕಂಥದ್ದು. ಅಲ್ಲಿಗೆ ಏನಾಗುತ್ತೆ? ಬ್ರಹ್ಮಣ ಭೇದೋಪದೇಶಾತ್ ಉಭಯಲಿಂಗತ್ವಂ ನ ಉಪಪದ್ಯತೆ. ಏನಾಯ್ತು? ಹಿಂದಿನ ಸೂತ್ರದಲ್ಲಿ ಹೇಳಿದ್ರು ಬ್ರಹ್ಮನಿಗೆ ಈ ಒಂದು ಉಭಯಲಿಂಗತ್ವ ಅಂತಕ್ಕಂಥದ್ದು 2 ಸವಿಶೇಷ ನಿರ್ವಿಶೇಷ ಅಂತ ಈ ಇದರಲ್ಲಿ ಇದೆಯಲ್ಲ,
ಆ ಉಪನಿಷತ್ತಿನಲ್ಲಿ. ಅದನ್ನ ನೀವು ಇಲ್ಲ, ಉಭಯಲಿಂಗತ್ವನ ಉಪನಿಷತ್ತರು ಹೇಳ್ತಕ್ಕಂಥ ಹೇಳಿದ್ದಾರೆ. ಆದರೂ ಕೂಡ ನಿರ್ವಿಶೇಷತ್ವವನ್ನೇ ತೆಗೆದುಕೊಳ್ಳಬೇಕು. ಇದು ಕೂಡ ಅಧ್ಯಾರೋಪ ದೃಷ್ಟಿ ಇರಲಿ, ಅದು ಈಗ ಬೇಡ ಅದು ಅಂತ ಹೇಳಿದ್ರಲ್ಲ, ಅದು ನ ಉಪಪದ್ಯತೆ, ಹೊಂದೋದಿಲ್ಲ ಸ್ವಾಮಿ. ಹೇಗೆ ಹೇಳ್ಬಿಟ್ರಿ ನೀವು? ಯಾಕಪ್ಪ ಅಂದ್ರೆ ಭೇದ, ಬ್ರಹ್ಮಣ ಭೇದೋಪದೇಶ. ಎಲ್ಲಿ ಸ್ವಾಮಿ ಎಷ್ಟು ಕಡೆ ಭೇದವನ್ನ ಹೇಳಿದ್ದಾರೆ? ಪೂರ್ತಿ ನೋಡಿ, ಅಭೇದವನ್ನು ಹೇಳಿರ್ತಕ್ಕಂಥದ್ದು ಕೇವಲ ಒಂದು 15-20 ಭಾಗ. ಇನ್ನು 80-85 ಭಾಗ ಭೇದವನ್ನು ಹೇಳಿದ್ದಾರೆ. ಹೀಗಿರೋವಾಗ ನೀವು ಹೇಗೆ ಓಹೋ ಉಭಯಲಿಂಗ ಅಂತಕ್ಕಂಥದ್ದಿಲ್ಲ, ನಿರ್ವಿಶೇಷ ಅಂತ ಮಾತ್ರ ತಗೋಬೇಕು ಅಂತ ಏನೋ ಹೇಳ್ಬಿಟ್ರೆ ತತ್ ನ ಉಪಪದ್ಯತೆ ಇತಿ ಚೇತ್. ಹೀಗೆಂಬ ಪೂರ್ವ ಪಕ್ಷೋ ಬಂದೋದಗಲ್ಲ. ಅದಕ್ಕೆ ಕೇಳ್ತಾ ಇದ್ದ ಸಿದ್ಧ, ನಾ ತಥಾ ನ, ಇಲ್ಲಪ್ಪ ಹಾಗಿಲ್ಲ. ಅಂದ್ರೆ ಪ್ರತ್ಯೇಕಂ ಅತದ್ವಚನ. ಪ್ರತ್ಯೇಕಂ ಒಂದೊಂದು ಸಂದರ್ಭದಲ್ಲಿಯೂ ಸಹ, ಅಂದ್ರೆ ಪ್ರತಿಯೊಂದು ಸಂದರ್ಭದಲ್ಲಿಯೂ ಸಹ. ಸಂದರ್ಭ ಅಂದ್ರೆ ಏನು ಇಲ್ಲಿ? ಅದೇ ಇದೇನು ಸಂದರ್ಭ ಅಂದ್ರೆ ಏನು? ನಮ್ಮ ಲೌಕಿಕ ಸಂದರ್ಭವೇ? ಹಾಗಲ್ಲ. ಸಂದರ್ಭ ಅಂದ್ರೇನು? ನಾವು ಏನ್ ಮಾಡ್ತಾ ಇದ್ದೀವಿ, ಉಪಾಸನೆಯೋ, ಧ್ಯಾನವೋ, ಪೂಜೆಯೋ, ಮತ್ತೆ ಬ್ರಹ್ಮದ ವಿಚಾರವೋ, ಪರಮಾರ್ಥ ಸ್ವರೂಪದ ವಿಚಾರ ಏನ್ ಮಾಡ್ತಾ ಇದ್ದೇವೆ ಅನ್ನೋದು ಸಂದರ್ಭ. ಅದಕ್ಕೆ ಇನ್ನೊಂದು ಹೆಸರೇನು? ಈ ಒಂದು ಎಲ್ಲವೂ ಕೂಡ ಒಂದು ವಿದ್ಯೆ ಅಂತಕ್ಕಂಥದ್ದು. ವಿದ್ಯಾ ಅಂದ್ರೇನು? ವಿದ್ಯಾ ಅಂತ ಅನ್ನೋದನ್ನ ಪರಮಾರ್ಥ ವಿದ್ಯೆ, ಪರಮಾತ್ಮ ವಿದ್ಯೆ ಅನ್ನೋ ಅರ್ಥದಲ್ಲೂ ಪ್ರಯೋಗ ಆಗಿದೆ. ಮತ್ತೆ ವಿದ್ಯಾ ಅಂದ್ರೆ ಈ ಉಪಾಸನಾ, ಉಪಾಸನೆಗಳಲ್ಲೂ ಕೂಡ ಪ್ರಯೋಗ ಆಯ್ತು. ಇಲ್ಲಿ ಏನು, ಈ ಕೆಲವು ಉಪಾಸನೆಗಳು ಅಂತ ಇಟ್ಕೊಳ್ಬಹುದು. ಯಾಕೆ ಉಪನಿಷತ್ತಿನಲ್ಲಿ ಇನ್ನೇನು ಇಲ್ಲ, ಉಪಾಸನೆಗಳಿಗಿಲ್ಲ ವಿಶೇಷವಾಗಿ, ಅದನ್ನ ಇಟ್ಕೊಳ್ಬಹುದು. ಏನಂದ್ರೆ ಪ್ರತ್ಯೇಕಂ ಅಂದ್ರೆ ಪ್ರತಿಯೊಂದು ಉಪಾಸನೆಗಳಲ್ಲಿಯೂ ಕೂಡ. ಎಷ್ಟು ಉಪಾಸನೆ ಹೇಳಿದ್ದಾರೆ ನೋಡಿ. ಛಾಂದೋಗ್ಯದಲ್ಲೇನೆ 5ನೇ ಅಧ್ಯಾಯ ಇದೆಯಲ್ಲ, 5ನೇ ಅಧ್ಯಾಯದವರೆಗೂ ಕೂಡ ಬರೀ ವಿದ್ಯೆ ವಿದ್ಯೆ ವಿದ್ಯೆ. ಚಾಂಡಲ್ಯ ವಿದ್ಯೆ ಅಂತೆ, ಉಪಕೋಸಲ ವಿದ್ಯೆ ಅಂತೆ, ವೈಶ್ವಾನರ ವಿದ್ಯೆ ಅಂತೆ, ಬಾಬಾ ಎಷ್ಟಿದೆ, ಬೇಕಾದಷ್ಟು ವಿದ್ಯೆಗಳನ್ನು ಹೇಳ್ಬಿಟ್ಟಿದ್ದಾರೆ ಛಾಂದೋಗ್ಯದಲ್ಲಿ ಒಂದರು. ಹೀಗೆ ಏನಾಗಿದೆ, ಪ್ರತ್ಯೇಕಂ ಅಂದ್ರೆ ಪ್ರತಿವಿದ್ಯಂ, ಎಲ್ಲ ವಿದ್ಯೆಯ ದೃಷ್ಟಿಯಿಂದಲೂ ಕೂಡ, ಆ ವಿದ್ಯೆ ಸಂದರ್ಭದಲ್ಲಿಯೂ ಕೂಡ ಅತದ್ವಚನ ಏನು, ಅದಲ್ಲ ಅದಲ್ಲ ಹೀಗೆ ಉಪಯೋಗಿಸಿರುತ್ತದೆ. ಏನು ಅದಲ್ಲ ಅದಲ್ಲ ಅಂದ್ರೆ ಏನು ಅನ್ನೋದನ್ನ ಭಾಷೆಯಲ್ಲಿ ನಾವು ನೋಡೋಣ. ಏನು ನೋಡಿ, ಪೂರ್ವ ಪಕ್ಷ ಇದು. ಅಥಾಪಿ ಸ್ಯಾತ್ ನೋಡಿ, ಹಿಂದಿನ ಸೂತ್ರ ಇತ್ತಲ್ಲ, ಆ ಸೂತ್ರದ ಮೇಲೆ ಈ ಒಂದು ಸಂಶಯವನ್ನು ಹೇಳ್ತಾರೆ. ಅಥಾಪಿ ಸ್ಯಾತ್, ಹೀಗೂ ಇರ್ಬೋದು. ಇಲ್ಲಿ ಏನ್ ಮಾಡಿದ್ದಾರೆ ಶಂಕರ ಭಗವತ್ಪಾದರು, ನೇರವಾಗಿ ಪೂರ್ವ ಪಕ್ಷಿ ಜೊತೆ ಮಾತಾಡಿಲ್ಲ, ಇವರೇ ಅದನ್ನು ಊಹಿಸ್ಕೊಂಡ್ಬಿಟ್ಟಿದ್ದಾರೆ. ಓ ಪೂರ್ವ ಪಕ್ಷಿ ಬರ್ಬೋದು, ಈ ತರ ಹೇಳ್ಬೋದು ಅಂತ ಇವರೇ ಊಹೆ ಮಾಡಿ ಇದನ್ನ ಹೇಳ್ತಕ್ಕಂಥ ಮಾತಿದೆ. ಅಥಾಪಿ ಸ್ಯಾತ್, ಹೀಗೂ ಇರಬಹುದು ಬೇಕಾದ್ರೆ. ಏನಂತ ಅಂತಂದ್ರೆ, ಯದುಕ್ತಂ ನಿರ್ವಿಕಲ್ಪಂ ಏಕಲಿಂಗಮೇವ ಬ್ರಹ್ಮ. ಏನ್ ಹೇಳಿದ್ರಿ ಹಿಂದೆ? ಬ್ರಹ್ಮವು ನಿರ್ವಿಕಲ್ಪವೇ ಆಗಿದೆ, ನಿರ್ವಿಶೇಷವೇ ಆಗಿದೆ, ಮತ್ತು ಏಕಲಿಂಗ ಉಭಯಲಿಂಗ ಅಂತ ಇಲ್ಲ ಅಂತ ಹೇಳಿದ್ರಲ್ಲ, ಅದು. ಮತ್ತೆ ಇನ್ನೇನು ಹೇಳಿದ್ರಿ? ನ ಅಸ್ಯ ಸ್ವತಃ ಸ್ಥಾನತೋ ವಾ, ಸ್ವತಃ ಪರತೋ ವಾ. ಪರತೋ ವಾ ಅಂದ್ರೇನು? ಸ್ಥಾನತೋ ವಾ. ಸ್ಥಾನತೋ ವಾ ಅಂತಂದ್ರೇನು? ಉಪಾಧಿವಶಾತ್ವ. ಹೀಗೆ ತನ್ನಿಂದಲೂ ಕೂಡ, ಅಷ್ಟೇ ಅಲ್ಲ ಉಪಾಧಿಯ ವಶದಿಂದಲೂ ಕೂಡ ಉಭಯಲಿಂಗತ್ವಂ ನ ಅಸ್ತಿ. ನಾಸ್ತ್ಯ ಸ್ವತಃ ಸ್ಥಾನತೋ ವಾ, ಸ್ವತಃ ವಾ ಉಭಯಲಿಂಗತ್ವಂ ಅಸ್ತಿ ನ, ಇಲ್ಲ ಅಂತ ಹೇಳಿದಲ್ಲ ಸ್ವಾಮಿ.
ತತ್ ನೋಪಪದ್ಯತೆ. ಇಲ್ಲಿ ಪೂರ್ವ ಪಕ್ಷಿ ಆದ್ರೆ ಇಲ್ಲ, ಇವರೇ ಊಹೆ ಮಾಡಿದ್ದಾರೆ. ಈ ಪೂರ್ವ ಪಕ್ಷಿ ಬಂದು ಯಾವನಾದ್ರೂ ಹೇಳ್ಬಿಡ್ಬೋದು. ಆವಾಗ ಏನು ಅಂದ್ರೆ ಇಲ್ಲ, ತನ್ನೋಪಪದ್ಯತೆ, ಅದು ಹೊಂದೋದಿಲ್ಲ. ಕಸ್ಮಾತ್, ಯಾತಕ್ಕೆ ಅಂತಂದ್ರೆ ಭೇದ. ಇದು ಪೂರ್ವ ಪಕ್ಷ ಇದು. ಇವರು ಹೇಳ್ತಾರೆ, ಶಂಕರ ಭಗವತ್ಪಾದ್ರೆ ಊಹೆ ಮಾಡಿ ಹೇಳ್ತಕ್ಕಂಥ ಮಾತಾಡ ಇವೆಲ್ಲ. ಅವನೇನ್ ಹೇಳ್ತಾನೆ, ಕಸ್ಮ ಯಾಕೆ ಅಂದ್ರೆ ಆ ಪೂರ್ವ ಪಕ್ಷ ಹೇಳೋ ಮಾತು ಇವೆಲ್ಲ ಶಂಕರ ಭಗವಾನ್ ಹೇಳ್ತಾ ಇದ್ದಾರೆ ಇಲ್ಲಿ ಅಷ್ಟೇ. ಭೇದ ನೋಡಿ ಸ್ವಾಮಿ, ಭೇದವಿರುವುದಿಲ್ಲ, ಹೀಗೆ ಹೇಳ್ಬಿಟ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡಿ ಸ್ವಾಮಿ, ಭೇದ ಇದೆ. ಏನ್ ಭೇದಪ್ಪ ಅಂತಂದ್ರೆ ಭಿನ್ನಾಹಿ. ಇದೆ ನೋಡಿ, ಪ್ರತಿವಿದ್ಯಂ ಪ್ರತಿವಿದ್ಯಂ ಬ್ರಹ್ಮಣ ಆಕಾರ ಉಪದಿಶ್ಯಂತೆ. ಪ್ರತಿವಿದ್ಯಂ ಅಂದ್ರೆ ಏನು? ಪ್ರತಿಯೊಂದು ವಿದ್ಯೆಯಲ್ಲಿಯೂ ಕೂಡ, ಪ್ರತಿಯೊಂದು ವಿದ್ಯೆಯಲ್ಲಿಯೂ, ವಿದ್ಯಾ ಅಂದ್ರೆ ಇಲ್ಲಿ ಉಪಾಸನೆ. ಉಪಾಸನೆ ಎಷ್ಟು ಉಪಾಸನೆಗಳನ್ನು ಹೇಳಿದ್ದಾರೆ ಉಪನಿಷತ್ತುಗಳಲ್ಲಿ, ಅಷ್ಟು ಉಪಾಸನೆಗಳಲ್ಲಿ ಪ್ರತಿವಿದ್ಯಂ ವಿದ್ಯಾ ಉಪಾಸನಾ ಪ್ರತಿ ಬ್ರಹ್ಮಣ ಆಕಾರ ಉಪದಿಶ್ಯಂತೆ. ಯಾವುದು? ಭಿನ್ನ ಆಕಾರ. ಪ್ರತಿಯೊಂದು ಉಪಾಸನೆಗಳಲ್ಲಿಯೂ ಕೂಡ ಬ್ರಹ್ಮಕ್ಕೆ ಒಂದು ಆಕಾರವನ್ನು ಹೇಳಿ, ಒಂದು ಗುರುತನ್ನ ಹೇಳಿದ್ದಾರೆ. ಅದೇನಾಗಿದೆ? ಒಂದೊಂದು ಉಪಾಸನೆಯಲ್ಲಿ ಒಂದೊಂದು ತರಹ ಆಕಾರವನ್ನು ಹೇಳಿದ್ದಾರೆ, ಒಂದೇ ಆಕಾರ ಎಲ್ಲ. ಒಂದ್ಸಲ ಕಡೆ ಹೇಳಿದ್ರೆ ನೀವೇನೋ ತಳ್ಳಾಕ್ಬಿಡೋದಾಗಿತ್ತು. ಇಲ್ಲ, ಪ್ರತಿಯೊಂದರು ಹೇಳಿದ್ದಾರಲ್ಲ ಸ್ವಾಮಿ, ಬೇರೆ ಬೇರೆ ಆಕಾರನ ಅಂದ್ರೇನು? ಸವಿಶೇಷವನ್ನೇ ಹೇಳಿದ್ದಾರೆ. ಸವಿಶೇಷತ್ವದಿಂದಲೇ ನಿರ್ದೇಶ ಮಾಡಿದ್ದಾರೆ ಬ್ರಹ್ಮವನ್ನ ಅಂತ ಹೇಳ್ಬಿಟ್ಟ. ಇಲ್ಲಪ್ಪ ಉಪದೇಶ ಮಾಡಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಹೇಳ್ತಾ ಇದ್ದಾನೆ ಪೂರ್ವಪಕ್ಷಿ, ನೋಡಿ ಸ್ವಾಮಿ, ಚತುಷ್ಪಾದ್ ಬ್ರಹ್ಮ, ಛಾಂದೋಗ್ಯ, ಗಾಯತ್ರಿ ಉಪಾಸನೆ, ಆ ಪರಬ್ರಹ್ಮ ಸಂಬಂಧಕ್ಕೆ ಗಾಯತ್ರಿ ಉಪಾಸನೆ ಇದೆಯಲ್ಲ, ಅಲ್ಲಿ ಹೇಳಿದ್ದಾರೆ. ಏನಂತ? ಚತುಷ್ಪಾದ್ ಬ್ರಹ್ಮ ಅಂತಕ್ಕಂಥದ್ದು. ಅಲ್ಲಿ ಆ ಒಂದು ಸಂದರ್ಭದಲ್ಲಿಯೂ ಕೂಡ ಸೈಷಾ ಚತುಷ್ಪದ ಗಾಯತ್ರಿ, ಹೌದಾನೆ? ಸೈಷಾ ಚತುಷ್ಪದ ಗಾಯತ್ರಿ ಅಂತ ಹೇಳ್ಬಿಟ್ಟಿದ್ದಾರಲ್ಲ. ಒಂದು ಇನ್ನೊಂದು ಕಡೆಯಲ್ಲಿ ಷೋಡಶ ಕಲಂ ಬ್ರಹ್ಮ, ಷೋಡಶ ಕಲೆಯ ಬ್ರಹ್ಮವನ್ನು ಹೇಳಿದ್ದಾರೆ. ಎಲ್ಲಿ? ಛಾಂದೋ ಪ್ರಶ್ನೋಪನಿಷತ್ತಿನಲ್ಲಿ 6ನೆಯ ಪ್ರಶ್ನೆ. ಅಲ್ಲಿ ಪರಮಾತ್ಮನನ್ನ ಷೋಡಶ ಕಲೆ ಅಂತ ಹೇಳಿದ್ದಾರೆ. ಮತ್ತೆ ಬೇರೆ ಕಡೆ ಈ 15 ಕಲೆ ಅಂತ ಹೇಳಿ ಒಂದನ್ನ ಅಂತರ್ಗತ ಮಾಡಿ ಹೇಳಿದ್ದಾರೆ. ಗತಾ ಕಲಾ ಪಂಚದಶ ಪ್ರತಿಷ್ಠಾ ಅಂತ ಹೇಳಿದ್ದಾರೆ. ಪಂಚದಶ ಕಲೆಗಳು ಹೇಳಿ ಈಗೇನು ಷೋಡಶ ಕಲಂ ಅಂತ ಹೇಳಿದ್ದಾರೆ. ಮತ್ತೆ ವಾಮನಿತ್ವಾದಿ ಲಕ್ಷಣಂ ಬ್ರಹ್ಮ, ಮತ್ತೆ ಅದೇ ಛಾಂದೋಗ್ಯೋಪನಿಷತ್ತಿನಲ್ಲಿ ಎಲ್ಲಿ ಹೇಳಿದ್ದಾರೆ? ವಾಮನಿತ್ವಾದಿ ಲಕ್ಷಣಂ ಬ್ರಹ್ಮ. ಬ್ರಹ್ಮ ಇದು, ಅದಕ್ಕೆ ವಾಮನಿತ್ವ. ವಾಮನಿ ಅಂದ್ರೇನು? ವಾಮನೀಯತ್ವ ಅಂತಂದ್ರೆ ವದನೀಯತ್ವ ಅಂತ ಅರ್ಥ. ವದನೀಯತ್ವ ಅಂದ್ರೇನು? ಎಲ್ಲಕ್ಕಿಂತಲೂ ಹೆಚ್ಚಿನ ಒಂದು ಪೂಜ್ಯ ಸ್ಥಾನವನ್ನು ಪಡೆದಿರತಕ್ಕಂಥದ್ದು. ಈ ಬ್ರಹ್ಮ ಹೇಗಿದೆ ಗೊತ್ತೇ? ಎಲ್ಲಕ್ಕಿಂತ ಹೆಚ್ಚಿನ ಪೂಜ್ಯ ಸ್ಥಾನವನ್ನು ಪಡೆದಿರತಕ್ಕಂತಹ ವಸ್ತು. ಆ ತತ್ವದಿಂದಲೂ ಕೂಡ ಈ ಬ್ರಹ್ಮ ಇದೆಯಲ್ಲ, ಅದರಿಂದಲೂ ಕೂಡ ಸ್ತುತಿಸಲ್ಪಡುತ್ತಿದೆ. ಅಂದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ವಾಮನಿತ್ವಾದಿ ಲಕ್ಷಣ ಅಂತ ಹೇಳಿ ಅಲ್ಲಿ ಸಂದರ್ಭ ಬರುತ್ತದೆ. ಯಾವುದಲ್ಲಿ? ಇದು ಅಕ್ಷಿ ಪುರುಷ. ಅಕ್ಷಿ ಪುರುಷನನ್ನು ಹೇಳುವ ಸಂದರ್ಭದಲ್ಲಿ ವಾಮನಿತ್ವಾದಿ ಲಕ್ಷಣವನ್ನು ಹೇಳಿದ್ದಾರೆ. ಮತ್ತೆ ತ್ರೈಲೋಕ್ಯ ಶರೀರ ವೈಶ್ವಾನರ ಶಬ್ದೋಚ್ಚಂ ಬ್ರಹ್ಮ. ಇನ್ನು ತ್ರೈಲೋಕ್ಯ ಶರೀರ ವೈಶ್ವಾನರೋಚಿತ, ವೈಶ್ವಾನರ ಅಂತಕ್ಕಂಥ ಶಬ್ದದಿಂದಲೂ ಕೂಡ ಹೇಳಿದ್ದಾರೆ. ಅದು ಕೂಡ ಎಲ್ಲಿ? ಅದು ಛಾಂದೋಗ್ಯದಲ್ಲಿ. ನೋಡಿ, ಒಂದು 4 ಜನ ಯಾರೋ ಇರ್ತಾರಲ್ಲ, ಯಾರು
ಅವರ ಹೆಸರೇನಪ್ಪ ಅವರು ಪ್ರಾಚೀನ ಶಾಲಾ ಹೆಸರು ವಿಚಿತ್ರವಾಗಿದೆ. ಕುಡಿಲ ಇಂಥ ಒಂದು 4 ಜನ ಬಂದು ಅಶ್ವಪತಿ ರಾಜನ ಹತ್ತಿರ ಕೇಳ್ತಾರೆ, ನೀನು ಈ ವಿದ್ಯೆಯನ್ನು ಹೇಳ್ಕೊಡೋ ಪರಮಾತ್ಮ ವಿದ್ಯೆ ಅಂತ ಹೇಳಿದಾಗ ಅವನು ಅದನ್ನು ಉಪದೇಶ ಮಾಡ್ತಾನೆ. ಅದು ಉಪಾಸನಾ ಸಂದರ್ಭ. ಅಲ್ಲಿ ಏನಾಗಿದೆ, ವೈಶ್ವಾನರ ಶಬ್ದೋಯಿತಂ ಬ್ರಹ್ಮ, ವೈಶ್ವಾನರ ಅಂತ ಕೇಳಿದೆ. ನೀನು ತಿಳ್ಕೊಂಡಿದ್ದೀಯ ಅಶ್ವಪತಿ, ನಮಗೆ ಹೇಳ್ಕೊಡಿ ಅಂತಕ್ಕಂಥ ಅಶ್ವಪತಿ ಕ್ಷತ್ರಿಯ, ಇವರು ಬ್ರಾಹ್ಮಣರು. ಅಲ್ಲೂ ಕೂಡ ಬಂದಿದೆ ಅಂತೇಳಿ ಈ ಇತ್ಯ ಜಾತಿಯಕ್ಕ ಹೀಗೆ ಬೇರೆ ಬೇರೆ ಕಡೆ ಬೇಕಾಷ್ಟು ಬಂದಿದೆ. ತಸ್ಮಾತ್ ಸವಿಶೇಷತ್ವಮತಿ ಬ್ರಹ್ಮಣೋ ಅಭ್ಯುತನಂತರ್ಯ. ಹೀಗಾಗಿ ಏನು ನಿರ್ವಿಶೇಷ ಅಂತ ನೀವೇನೋ ಸಿದ್ಧ ಮಾಡಿಬಿಟ್ರಿ, ಆಗ್ಲಿ ಸ್ವಾಮಿ ನಿರ್ವಿಶೇಷತ್ವವನ್ನು ಇಟ್ಕೊಂಬೋಣ ನೋಡೋಣ. ಆದರೆ ಸವಿಶೇಷತ್ವಮಪಿ ಸವಿಶೇಷತ್ವವನ್ನೂ ಕೂಡ ಬ್ರಹ್ಮಕ್ಕೆ ನಾವು ಒಪ್ಪಿಕೊಳ್ಳಬೇಕು. ಅದನ್ನು ಹೇಳಿಬಿಟ್ಟ. ಅದಕ್ಕೆ ಹೇಳಿದ್ರು ಭಗವತ್ಪಾದರು, ಅಲ್ಲಪ್ಪ ನಾನು ಉಕ್ತಂ ನ ಉಭಯಲಿಂಗತ್ವ ಬ್ರಹ್ಮಣ ಸಂಭವತಿ ಇತಿ. ಅಲ್ಲಪ್ಪ ನಾವು ಹೇಳಿದ್ದಲ್ಲ ಉಭಯಲಿಂಗತ್ವ ಹೇಗಾಗುತ್ತೆ? ಬ್ರಹ್ಮಕ್ಕಲ್ಲ, ಯಾವುದಕ್ಕೂ ಉಭಯಲಿಂಗತ್ವ ಅಂತ ಅನ್ನೋದು ಏನಾಗುತ್ತೆ? ಒಬ್ಬ ಮನುಷ್ಯ ಇದ್ದಾನೆ, ಅವನು ಅತ್ಯಂತ ಕ್ರೂರಿ, ಅತ್ಯಂತ ಶಾಂತನೂ ಆಗಿದ್ದಾನೆ ಅಂತ ಹೇಳ್ಬಿಟ್ರೆ ಯಾವ್ದಾದ್ರು ಒಂದು ಹೇಳ್ಬೇಕಲ್ವಾ? ಎಲ್ಲ ಲಕ್ಷ್ಯ ಹೇಗಾಗುತ್ತೆ? ಹೇಳಿದ್ವಲ್ಲಪ್ಪ ನಾವು. ಅಂದ್ರೆ ಅಯಮಪಿ ಅವಿರೋಧ. ಇದು ನೋಡಿ ಸ್ವಾಮಿ, ಇದೇನು ವಿರೋಧ ಏನಿಲ್ಲ, ಅವಿರೋಧ. ಯಾಕೆ ಅಂತಂದ್ರೆ ಇಲ್ಲಿ ನೋಡಿದೆ ಉಪಾಧಿಕೃತತ್ವಾತ್ ಆಕಾರ ಭೇದಸ್ಯ. ಒಂದೊಂದ್ ಕಡೆ ಒಂದೊಂದು ಭೇದ ಇದ್ದಾರೆ ಅಂತ ಹೇಳಿದ್ರೆ ಉಪಾಧಿಯ ಭೇದ ಹೇಳಿದ್ದಾರಷ್ಟೇ. ಒಂದೊಂದು ಉಪಾಸನೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಉಪಾಧಿಯಿಂದ ಒಳಗೂಡಿ ಬ್ರಹ್ಮವನ್ನು ಹೇಳಿದ್ದ. ಹಾಗಾಗಿ ಬೇರೆ ಬೇರೆ ಆಕಾರ ಇದೆ, ಇದೇನು ದೋಷ ಏನಲ್ಲ. ಒಂದು ಪಕ್ಷ ನೀವು ಅದನ್ನೂ ತಳ್ಳಿ ಹಾಕ್ಬಿಟ್ರೆ ಅವೇನಾಗುತ್ತೆ ಗೊತ್ತೇ? ಅನ್ಯಥಾ ಹಿ ನಿರ್ವಿಷಯಮೇವ ಭೇದಶಾಸ್ತ್ರ ಪ್ರಸಜ್ಜೇತ. ಹಾಗಾದ್ರೆ ನೀವು 80 ಭಾಗ ಉಪಾಸನಾ ಕಾಂಡ, ಭೇದ ಭಾಗ ಹೇಳಿದ್ದಾರಲ್ಲ, ಅವೆಲ್ಲವೂ ಕೂಡ ಏನಾಗುತ್ತೆ? ನಿರ್ವಿಷಯಮೇವ, ಅವಕ್ಕೆ ವಿಷಯವೇ ಇಲ್ಲ ಅಂತ ಆಗಿಬಿಟ್ಟು ವ್ಯರ್ಥ ಅಂತ ಆಗಿಬಿಡುತ್ತೆ. ಎಲ್ಲಾದ್ರೂ ಉಪನಿಷತ್ ವಾಕ್ಯವನ್ನು ವ್ಯರ್ಥ ಅಂತ ಹೇಳೋಕ್ಕಾಗುತ್ತಾ ಸ್ವಾಮಿ? ಹೇಳಿ ನೋಡಿ, ಇವಾಗ ಏನ್ ಹೇಳ್ತೀರಿ ನೀವು? ಇತ್ತೀಚೆ ಇದು ಅವನಿಲ್ಲ ಅಲ್ಲಿ. ಶಂಕರ ಭಗವತ್ಪಾದ ಊಹಿಸ್ಕೊತಾರೆ ಇತ್ತೀಚೆ. ಓಹೋ, ಹೀಗೆಂದು ಯಾರಾದರೂ ಪೂರ್ವಪಕ್ಷಿ ಬಂದು ಹೇಳುವುದಾದರೆ ಏನು ಸಿದ್ಧಾಂತವನ್ನು ಹೇಳು. ಸಿದ್ಧಾಂತವನ್ನ ನಾಳೆ ನೋಡೋಣ. ಈಗ ಒಂದು ನಾಳೆನೇ ಕಾಣುತ್ತೆ ಆಯುಧ ಪೂಜೆ ಮಹಾನವಮಿ.